ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ಫ್ರೆಂಡ್ಸ್, ನಾನಿವತ್ತಿನ ವೀಡಿಯೋದಲ್ಲಿ ಮನೆಯಲ್ಲೇ ನಿಪ್ಪಟ್ಟು ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸಹ ನಮಗೆ ನಿಪ್ಪಟ್ಟು ಅನ್ನೋದು ಒಡೆದೋಗಲ್ಲ. ನೀಟಾಗಿ ಪರ್ಫೆಕ್ಟಾಗಿ ಯಾವ ಥರ ನಿಪ್ಪಟ್ಟು ಮಾಡ್ಕೊಳ್ಳೋದಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ನೋಡಿ ಹುರಿದಿರೋಂಥ ಕಡಲೆ ಬೀಜ ಹುರಿದ್ಬಿಟ್ಟು ಮೇಲ್ಗಡೆ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ ನೋಡಿ ಮುಕ್ಕಾಲು ಕಪ್ ಆಗೋಷ್ಟು ಹುರಿಗಡಲೆ ಹಾಕ್ಕೊಂಡಿದ್ದೀನಿ. ಕಡಲೆ ಪಪ್ಪನ್ನ ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ನೋಡಿ ಈ ಥರ ಹಾಕ್ಕೊಬೇಕು. ತರ್ತರಿಯಾಗಿ ತುಂಬ ನುಣ್ಣಕ್ಕೆ ರುಬ್ಕೊಬಾರ್ದು. ತರ್ತರಿಯಾಗಿ ಈ ಥರ ರುಬ್ಬಿ ಪಕ್ಕಕ್ಕೆ ತಿಟ್ಕೊಳ್ಳಿ. ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ನೋಡಿ ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಇದು ಮಾಮೂಲಿ ಮನೇಲಿ ಮಾಡ್ಕೊಂಡಿರೋ ಅಕ್ಕಿ ಹಿಟ್ಟೆ. ನೀವು ಬೇಕಾದರೆ ಪಾಕೆಟ್ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೊಬೋದು. ಈ ಥರ ಅಕ್ಕಿ ಹಿಟ್ಟು ಹಾಕ್ಕೊಂಡ ನಂತರ ನಾವು ಮೊದಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಮತ್ತು ಕಡಲೆಪಪ್ಪನ ಪೌಡ್ರು, ಅದನ್ನು ಇದರೊಳಗಡೆ ಹಾಕ್ಕೊಬೇಕು. ಅದಕ್ಕೇ 1 ಸ್ಪೂನ್ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ, 1 ಸ್ಪೂನು ಜೀರಿಗೆ, 1 ಸ್ಪೂನು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡ ನಂತರ ಹಸಿ ಕರಿಬೇವಾಗಲಿ ಒಣಗಿದ ಕರಿಬೇವಾಗಲಿ ಕಟ್ ಮಾಡಿ ಹಾಕ್ಕೊಳ್ಳಿ. ನನ್ನ ಹತ್ರ ಕರಿಬೇವಿಲ್ಲ, ಅದಕ್ಕೆ ಹಾಕಿಲ್ಲ. ಇದನ್ನೆಲ್ಲ ಹಾಕ್ಕೊಂಡ ನಂತರ ಒಂದು ಸಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆಗೋ ಥರ ಎಲ್ಲ ಬೆರಿಬೇಕು, ಆ ಥರ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ 1-2 ಸ್ಪೂನು ಅಡುಗೆ ಎಣ್ಣೆನ ನೋಡಿ ಈ ಥರ ಬಿಸಿ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು 1 ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇನ್ನು ಉಳಿದಿರೋ ಎಣ್ಣೆನೂ ಇದಕ್ಕೆ ಹಾಕ್ಕೊಂಡು ಸ್ಪೂನಿಂದ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಸ್ಪೂನ್ನ ತೆಗೆದು ಬಿಡಬೇಕು. ನೋಡಿ ಸ್ಪೂನ್ನ ತೆಗೆದುಬಿಟ್ಟು ಕೈಯಲ್ಲಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಎಲ್ಲ ಹಿಟ್ಟಿಗೂ ನಾವು ಹಾಕಿರೋ ಎಣ್ಣೆ ಹಿಡಿಬೇಕು. ಆ ಥರ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಈ ಥರ ಎಲ್ಲ ಹಿಟ್ಟಿಗೂ ಹಿಡಿಯೋ ಥರ ಎಣ್ಣೆ ಹಿಡಿಬೇಕು. ಎಲ್ಲ ಹಿಟ್ಟಿಗೂ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹಿಟ್ಟನ್ನ ನೋಡಿ ನಾವು ಹಿಟ್ಟನ್ನ ಈ ಥರ ಇಟ್ಕೊಂಡ್ರೆ ನಮಗೆ ಉಂಡೆ ಆಗಬೇಕು. ಆ ಥರ ಎಣ್ಣೆ ಮಿಕ್ಸ್ ಆಗಬೇಕು. ನಿಮಗೇನಾದರೂ ಈ ಥರ ಉಂಡೆ ಆಗಿಲ್ಲ ಅಂದರೆ ಇನ್ನು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಳ್ಳಿ. ಈ ಥರ ಉಂಡೆ ಆದ್ರೇ ನಮಗೆ ನಿಪ್ಪಟ್ಟು ಅನ್ನೋದು ಚೆನ್ನಾಗಿ ಬರುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೀರು ಬಂದುಬಿಟ್ಟು ಇದು ತಣ್ಣೀರೇನೆ, ಬಿಸಿ ನೀರೇನಲ್ಲ, ತಣ್ಣೀರನ್ನ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ತುಂಬ ಗಟ್ಟಿನೂ ಆಗಬಾರ್ದು, ಹಂಗಂತ ತುಂಬಾ ತೆಳುವೂ ಆಗಬಾರ್ದು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ಳಿ. ಈ ಥರ ಕಲಿಸ್ಕೊಂಡ ನಂತರ ಸ್ವಲ್ಪ ಹಿಟ್ಟನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಬೇಕು. ಈ ಥರ ಹಿಟ್ಟನ್ನ ತಗೊಂಡು ಒಂದು ಕವರ್ ತೊಗೊಬೇಕು. ಪ್ಲಾಸ್ಟಿಕ್ ಕವರ್ ತೊಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಬೇಕು. ನೋಡಿ ಈ ಥರ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಲಟ್ಟಣಿಗೆ ತಗೊಂಡು ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ. ಈ ಥರ ಎಣ್ಣೆ ಅಪ್ಲೈ ಮಾಡ್ಕೊಂಡ ನಂತರ ನಾವು ತಗೊಂಡಿರುವಂಥ ಮಿಶ್ರಣನ ಇದ್ರ ಮೇಲೆ ಇಟ್ಕೊಂಡು ಕೈಯಲ್ಲಿ ಸ್ವಲ್ಪ ಈ ಥರ ಒತ್ಕೊಳ್ಳಿ. ಸ್ವಲ್ಪ ಈ ಥರ ಒತ್ಕೊಂಡ ನಂತರ ಲಟ್ಟಣಿಗೆ ತಗೊಂಡು ರೋಲ್ ಮಾಡ್ಕೊಬೇಕು. ನೀಟಾಗಿ ಮೇಲ್ಮೇಲೇ ಈ ಥರ ಅಂದ್ಕೊಳ್ಳಿ, ಪ್ರೆಸ್ ಮಾಡಬೇಡ್ರಿ. ಮೇಲ್ಮೇಲೇ ಈ ಥರ ಲಟ್ಟಿಸ್ಕೊಬೇಕು, ಅದುಂಬಾರ್ದು. ಆ ಥರ ಲಟ್ಟಿಸ್ಕೊಂಡ ನಂತರ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಯಾವುದಾದ್ರೂ ಒಂದು ಬೌಲ್ ಸಹಾಯದಿಂದ ಈ ಥರ ನಿಪ್ಪಟ್ಟನ್ನ ಕಟ್ ಮಾಡ್ಕೊಳ್ಳಿ. ಈಗ ಸುತ್ತಲೂ ಎಕ್ಸ್ಟ್ರಾ ಇರುತ್ತಲ್ಲ ಹಿಟ್ಟು, ಅದನ್ನು ತೆಗೆದುಬಿಡಿ. ತೆಗೆದು ನಮಗೆ ಹಿಟ್ಟಿರುತ್ತಲ್ಲ ಆ ಹಿಟ್ಟೊಳಗಡೆ ಇದನ್ನು ಹಾಕ್ಕೊಳ್ಳಿ. ನೋಡಿ ಈಗ ನಿಪ್ಪಟ್ಟು ಈ ಥರ ಬರಬೇಕು. ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುವು ಇರಬಾರ್ದು. ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಮಾಡ್ಕೊಳ್ಳಿ. ಈಗ ಎಣ್ಣೆ ಬಿಸಿಯಾಗಿದೆ ಅನ್ನೋ ನೋಡ್ತಾ ಇದ್ದೀನಿ. ಬಿಸಿಯಾಗಿದೆ ಎಣ್ಣೆನೂ. ನೋಡಿ ಈ ಥರ ನಾವು ಸ್ವಲ್ಪ ಹಿಟ್ಟು ಹಾಕಿದರೆ ಮೇಲೆ ಬರಬೇಕು, ಅಷ್ಟು ಬಿಸಿ ಆದರೆ ಸಾಕು. ಈಗ ಇದಕ್ಕೆ ಒಂದೊಂದೇ ನಿಪ್ಪಟ್ಟನ್ನ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಬೇಕು. ನೋಡಿ ಹಾಕಿದ ತಕ್ಷಣ ನಾವು ತಿರುಗಿಸ್ಬಾರ್ದು, ಅದಾಗದೇ ಮೇಲೆ ಬರುತ್ತೆ ನಿಮಗೆ ನಿಪ್ಪಟ್ಟು. ನೋಡಿ ಈ ಥರ ಅದಾಗದೇ ಮೇಲೆ ಬಂದಾದಮೇಲೆ
ಈ ಥರ ತಿರುಗಿಸ್ಕೊಬೇಕು. ಈಗ ಇದರೊಳಗಡೆ ಇನ್ನೊಂದು ನಿಪ್ಪಟ್ಟನ್ನ ಹಾಕ್ಕೊಬೇಕು. ಈ ಥರ ಒಂದು ನಿಪ್ಪಟ್ಟು ಫ್ರೈ ಆದಮೇಲೆ ಇನ್ನೊಂದು ನಿಪ್ಪಟ್ಟನ್ನ ಹಾಕ್ಕೊಳ್ಳಿ. ನೋಡಿ, ಒಂದು ಫ್ರೈ ಆಗಿದೆ. ಈಗ ಇದನ್ನು ತೆಕ್ಕೊಂಬಿಡ್ತಾಯಿದ್ದೀನಿ. ಇನ್ನೊಂದು ಫ್ರೈ ಆಗಿದೆ, ಎರಡನ್ನೂ ತೆಕ್ಕೊಂಬಿಡ್ತಾಯಿದ್ದೀನಿ. ಈಗ ಇನ್ನು ಸ್ವಲ್ಪ ಹಿಟ್ಟನ್ನ ತಗೊಂಡು ಆವಾಗೆ ಮಾಡ್ಕೊಂಡ್ವಲ್ಲ, ಎಣ್ಣೆ ಕವರ್ಗೆ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ನೋಡಿ ಈ ಥರ ಕೈಯಲ್ಲಿ ತಟ್ಕೊಂಬಿಟ್ಟು ಆನಂತರ ಲಟ್ಟಣಿಗೆಯಲ್ಲಿ ಈ ಥರ ರೋಲ್ ಮಾಡ್ಕೊಬೇಕು. ಪ್ರೆಸ್ ಮಾಡಬಾರ್ದು ಲಟ್ಟಣಿಗೆನ, ಸುಮ್ಮನೆ ಮೇಲ್ಮೇಲೆ ಹಂಗೆ ಅಗ್ರೂಗ ಈ ಥರ ಇದು ಮಾಡ್ಕೊಳ್ಳಿ. ಇನ್ನೂ ಚಿಕ್ಕ ಸೈಜ್ ಬೇಕಂದರೆ ನೋಡಿ ಈ ಥರ ಚಿಕ್ಕ ಸೈಜು ಕೂಡ ನಾವು ನಿಪ್ಪಟ್ಟು ಮಾಡ್ಕೊಬೋದು. ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನಿಪ್ಪಟ್ಟು ಮಾಡ್ಕೊಳ್ಳಿ. ಈಗ ನೋಡಿ ಎಕ್ಸ್ಟ್ರಾ ಇರೋ ಹಿಟ್ಟನ್ನ ತೆಗೆದುಬಿಟ್ಟು ಈ ಥರ ನಿಪ್ಪಟ್ಟನ್ನ ತೆಗೆದುಬಿಟ್ಟು ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಒಂದು ಫ್ರೈ ಆಗಿ ಮೇಲೆ ಬಂದ ನಂತರ ಇನ್ನೊಂದು ಹಾಕ್ಕೊಬೇಕು. ನೋಡಿ ಈ ಥರ ಇಷ್ಟು ಫ್ರೈ ಆದರೆ ಸಾಕು, ಎತ್ಕೊಂಬಿಡಿ. ನೋಡಿ ಎಲ್ಲ ನಿಪ್ಪಟ್ಟನ್ನು ಇದೇ ಥರನೇ ಲಟ್ಟಿಸ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ. ನೋಡಿ ನಮಗೆಲ್ಲ ರೆಡಿ ಆದಮೇಲೆ ಈ ಥರ ಇರುತ್ತೆ ನಿಪ್ಪಟ್ಟು. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನಿಪ್ಪಟ್ಟು ಅಂತ. ಟೇಸ್ಟು ತುಂಬಾ ಚೆನ್ನಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ, ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.